1968ನೇ ಮಹಾಪರಿನಿರ್ವಾಣ ದಿನವನ್ನು ಕನಕಗಿರಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ತೋಗಪ್ಪಯ್ಯ ದೇಸಾಯಿ ಎಲ್ಲರಿಗೂ ಸ್ವಾಗತ ಕೋರಿ ಈ ದೇಶಕ್ಕೆ ಅಂಬೇಡ್ಕರ್ ಅವರು ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಈ ದೇಶದ ಹಿಂದೂ ಧರ್ಮದಲ್ಲಿ ಇರುವ ಅಸ್ಪೃಶ್ಯತೆ ಎನ್ನುವ ಅನಿಷ್ಟ ಪದ್ಧತಿ ವಿರುದ್ಧ ಸತತ ಹೋರಾಟ ನಡೆಸಿ ಅಂಬೇಡ್ಕರ್ ಅವರು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯಲಾರೆ ಎಂದು ಹೇಳಿ 1956ರಲ್ಲಿ ತಮ್ಮ ಅನುಯಾಯಿಗಳು ಲಕ್ಷಾಂತರ ಜನರೊಂದಿಗೆ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಬುದ್ಧ ಧರ್ಮದ ಸಂಪ್ರದಾಯದಂತೆ ನಾವು ಇಂದು ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ಆಚರಿಸುತ್ತಿದ್ದೇವೆ ಎಂದರು. ನಂತರ ಮಾತನಾಡಿದ ಕನಕಗಿರಿ ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಮುರುಡಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಬೃಹತ್ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ. ಅವರ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಮತ್ತು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನಕ್ಕೆ ಬದ್ಧರಾಗಿ ಕೆಲಸ ಮಾಡಬೇಕಾಗಿದೆ. ಇಂತಹ ಮಹಾನ್ ಕಾರ್ಯ ಮಾಡಿದ ಅಂಬೇಡ್ಕರ್ ಅವರನ್ನು ಕಳೆದುಕೊಂಡು ನಾವೆಲ್ಲ ಅನಾಥರಾಗಿದ್ದೇವೆ ಎಂದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದತ್ತಾತ್ರೇಯ ಹೆಗಡೆ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ರಾಜಶೇಖರ್ ಹಾಗೂ ದಲಿತ ಮುಖಂಡ ಸಣ್ಣ ಕನಕಪ್ಪ ಅವರು ಅಂಬೇಡ್ಕರ್ ಪರಿನಿರ್ವಾಣ ದಿನದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರೇಶಪ್ಪ ಚರ್ಕಶಾಲಿ, ವಾರ್ಡನ್ ಗೌರಮ್ಮ, ವಾರ್ಡನ್, ಪೊಲೀಸ್ ಇಲಾಖೆಯ ಎಸ್ಐ ಮುತ್ತಣ್ಣ, ಪಾಮಣ್ಣ, ಅರಳಿಗನೂರ್, ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕಂಟಿನಾಯ್ಕ, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಶೇಷಪ್ಪ ಪೂಜಾರ್, ಹನುಮಂತ ಬಸರಿಗಿಡ, ನೂರ್ಸಾಬ್ ಗಡ್ಡಿಗಾಲ್, ಊರಿನ ಮುಖಂಡರಾದ ಮಾಂತೇಶ್ ಸಜ್ಜನ್, ಖಾದರ್ ಬಾಷಾ, ಗುಡಿಯಿಂದ ಹಣ್ಣು ಚಳಮರದ್, ನೀಲಕಂಠ ಬಡಿಗೇರ್, ಸಣ್ಣ ಹನುಮಂತಪ್ಪ, ಹುಲಿ ಹೈದರ್, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ರವಿ ಭಜಂತ್ರಿ, ದುರ್ಗಪ್ಪ ಗೊರೋಳ್ಕೇರಿ, ವೆಂಕಟೇಶ್ ಪೂಜಾರಿ, ತಿಮ್ಮಣ್ಣ ಚಲುವಾದಿ ಮತ್ತು ಸುರೇಶ್ ಮೂಚಿ, ಮಧರ್ಸಾಬ್, ಪ್ರಕಾಶ್ ಆದಿಮನಿ, ವಾಗೇಶ್ ಹಿರೇಮಠ್, ಕಂಟಿ ಚಲುವಾದಿ, ಬಾಲರಾಜ್, ಶಿವರಾಜ್, ವಿಎ, ರಮೇಶ್ ಮುದ್ಗಲ್, ಹುಲಿಗೆಮ್ಮ ನಾಯ್ಕ, ಶಾಂತಪ್ಪ ಬಸರಿಗಿಡ, ಹನುಮೇಶ್ ಹಡಪದ, ಚಂದು ಸಾಬ್ ಗುರಿಕಾರ ಇತರರು ಉಪಸ್ಥಿತರಿದ್ದರು.